ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಸದ್ಯಕ್ಕೆ ಆಗ್ತಾ ಇರುವಂಥ ಪರಿಸ್ಥಿತಿ ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಪಾಲಿಗೆ ಆಧಾರ ಸ್ತಂಭವಾಗಿ ಪ್ರತಿಯೊಬ್ಬರ ಹಿತ ಕಾಯುವ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ಅನ್ನದಾತರನ್ನು ಸಂಭಾಳಿಸುತ್ತಿದ್ದರು. ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ 1982ರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು. ಅಂದು ಪ್ರಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ HMK ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಏಳಿಗೆಗೆ ಶ್ರಮಿಸಿದರು. 1991ರಲ್ಲಿ ಶ್ರೀ BM ವೆಂಕಟೇಶ್, 1996ರಲ್ಲಿ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಅಂದರೆ ಅಪ್ಪಾಜಿ ಏನು ನಿರ್ಮಾಪಕರನ್ನ ಅನ್ನದಾತ ಅಂತ ಕರೀತಾರೆ, ನಿಜವಾದ ಮಾತು. ಇವತ್ತು ನಾವು ಕನ್ನಡಕ್ಕೆ ಬಂದಿರೋದು, ಮುಖ್ಯಮಂತ್ರಿಗಳು ಬಂದು ಇಷ್ಟೊತ್ತು ಇದ್ದಿರೋದಿದೆಯಲ್ಲ, ಅದು ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ. ಧನ್ಯವಾದ ಸಮರ್ಪಣೆಯನ್ನ ನೆರವೇರಿಸಬೇಕು ಅಂತ ಹೇಳಿ ನಮ್ಮ ಭಾರತಿ ಸುರೇಶ್ ರಾಮಕೃಷ್ಣ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಒಂದೇ ದಿನದಲ್ಲಿ 2 ಐತಿಹಾಸಿಕ ಘಟನೆಗಳು. ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಭಾರತೀಯರು ಅಮೆರಿಕದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಪೊಲೀಸ್ ಇಲಾಖೆಯವರಿಗೆ, ಎಲ್ಲ ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರಿಗೆ, ಚಿತ್ರರಂಗದ ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಮತ್ತು ಇವತ್ತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ, ಹಾಗೇನೆ ನಮ್ಮ ಒಂದು ಭೇಟಿ ಮಾಡಲಿಕ್ಕೆ ಸಹಕರಿಸಿದಂತ ಒಂದು ಶಿವ ಎಡಿಟರ್ ಮತ್ತು ಸುರೇಶ್ ರಾಜು, ಈ ಒಂದು ವೇದಿಕೆ ವೇಣು ಅವರಿಗೆ ಎಲ್ಲರಿಗೂ ಕೂಡ ಸಹಕರಿಸಿದಂತವರಿಗೆ ಕೂಡ ಹೇಳ್ತಾ ಇದ್ರೆ, ಎಲ್ಲರಿಗೂ ಕೂಡ ನಮ್ಮ ಚಿತ್ರರಂಗದವರಿಗೂ ಊಟನೂ ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇವೆ. ಇದರೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರಿಗೆ, ಅದೇ ರೀತಿಯಾಗಿ ಆತ್ಮೀಯವಾಗಿ ಕಾರ್ಯಕ್ರಮ ಪ್ರಾರಂಭದಿಂದ ನಮ್ಮ ಜೊತೆಗಿರುವಂತಹ ಆತ್ಮೀಯ ಮಾಧ್ಯಮ ಮಿತ್ರರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ನಾನು ಶಮೀರಾ ಬೆಳುವಾಯಿ ಮನದಾಳದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭದ ಈ ವೇದಿಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ, ಶುಭ ಮಧ್ಯಾಹ್ನ. ಅದೊಂದು 5 days ಆಗಿದೆ. ಅದಕ್ಕೆ ನೆಕ್ಸ್ಟ್ 2-3 ನಡೀತಾ ಇದೆ.